ಪರಮೇಶ್ವರ್ ವಿರುದ್ಧ ಬೆಟ್ಟಿಂಗ್ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ಗೆ ತಡೆಯಾಜ್ಞೆ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಕೋರ್ಟ್ ತಡೆ ನೀಡಿದೆ, ಅದಕ್ಕೆ ವ್ಯಾಖ್ಯಾನಿಸಬೇಕಾಗಿಲ್ಲ. ನಾನು ಸಾಮಾನ್ಯವಾಗಿ ಮಾತಾಡಿರುವಂಥದ್ದು ಒಂದು ಮಾತದು, ಅದಕ್ಕೂ ಕೇಸ್ ಹಾಕಿ ಕೋರ್ಟ್ಗೆ ಹೋಗಿದ್ದಾರೆ. ಇದರ ಉದ್ದೇಶ ನೀವೇ ಅರ್ಥ ಮಾಡ್ಕೊಳ್ಬೇಕು ಅಂತ ಗೃಹ ಸಚಿವರು ಹೇಳಿದ್ದಾರೆ. ಯುಗಾದಿ ಸಮಯದಲ್ಲಿ ಕೆಲವು ಆಟಗಳನ್ನ ಆಡ್ತಾರೆ, ಮಂಗಳೂರು ಭಾಗದಲ್ಲಿ ಕೋಳಿ ಅಂಕ ಆಡ್ತಾರೆ, ಅದಕ್ಕೆಲ್ಲ ನಾವು ಪ್ರಚೋದನೆ ನೀಡ್ತೀವಾ? ಹೀಗೆ ನಾನು ಮಾತನಾಡಿದ್ದು ಬೆಟ್ಟಿಂಗಿಗೆ ಪ್ರಚೋದನೆ ಆಗತ್ತಾ? ಹೈಕೋರ್ಟ್ ಕೇಸ್ಗೆ ಸ್ಟೇ ನೀಡಿದೆ, ಇದನ್ನು ನಾನು ಸ್ವಾಗತಿಸ್ತೀನಿ ಅಂತ ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಏನು ಮಾಡ್ಬೇಕು ಅದಕ್ಕೆ? ಅಲ್ಲ, ಏನು ಮಾಡೋಣ? ಸ್ಟೇ ಸಿಕ್ಕಿದೆ ಅಂದರೆ ಸ್ಟೇ ಸಿಕ್ಕಿದೆ ಅಷ್ಟೇ. ಸ್ಟೇ ಸಿಕ್ಕಿದೆ ಅಂದರೆ ಸ್ಟೇ ಸಿಕ್ಕಿದೆ, ಅದಕ್ಕೇನು ವ್ಯಾಖ್ಯಾನ ಮಾಡೋ ಅಂಥದ್ದು ಏನಿದೆ? ಏನಾರ ಇದೆಯಾ? ಏನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಲ್ಲಲ್ಲ, ತಿಳ್ಕೊಳ್ಳೋದು ನಾವು ನೋಡಿ, ನೀವು ಎಲ್ಲ ಅನೇಕ ಜನ ಇದ್ರಿ ಆ ಕಾರ್ಯಕ್ರಮದಲ್ಲಿ. ಒಂದು ಲೈಟರ್ ವೇನಲ್ಲಿ ಮಾಡಿದಂಥ ಮಾತು, ಅದನ್ನು ಈ ರೀತಿ ಎಲ್ಲ ಅದಕ್ಕೆ ಕಾನೂನು ಜೋಡಿಸಿ ಅದಕ್ಕೆ ಬೇರೆ ರೀತಿ ಅರ್ಥೈಸ್ಕೊಂಡು ಕೋರ್ಟಿಗೆ ಹೋಗಿ ನನ್ನ ಮೇಲೆ ಪೆಟಿಷನ್ ಹಾಕೋ ಮಟ್ಟಕ್ಕೆ ಮಾಡ್ತಾರೆ ಅಂದರೆ ಅದನ್ನು ನೀವುಗಳೇ ಅರ್ಥ ಮಾಡ್ಕೋಬೇಕು, ಏನು ಉದ್ದೇಶ ಏನು ಅಂತ. ಆಯಿತಾ? ಒಬ್ಬ ಗೃಹ ಸಚಿವನಾಗಿ ರಾಜ್ಯದಲ್ಲಿ ಜವಾಬ್ದಾರಿಯನ್ನು ಹೊತ್ತು ಮತ್ತು ಕಾನೂನನ್ನು ಅರ್ಥೈಸ್ಕೊಂಡು 40 ವರ್ಷ ರಾಜಕಾರಣ ಮಾಡಿ ನಾನು ವೈಯಕ್ತಿಕವಾಗಿ ಅಂಥ ಒಂದು ಕೆಲಸ ಮಾಡ್ತೇನೆ ಮಾಡೋದಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಒಂದು ಲೈಟರ್ ವೇನಲ್ಲಿ ಹಳ್ಳಿ ಭಾಷೆನಲ್ಲಿ ನಾವು ಮಾತಾಡಿರ್ತೀವಿ, ಎಷ್ಟೋ ವಿಚಾರ ಮಾತಾಡ್ತೀವಿ. ಈಗ ಯುಗಾದಿ ಹಬ್ಬದಲ್ಲಿ ಹಳ್ಳಿಗಳಲ್ಲೆಲ್ಲ ತಾವು ನೋಡಿದ್ದೀರಿ, ಏನದು ಹೆಡ್ಸು ಬೂಟ್ಸು ಅಂತ ಮಾಡ್ತಾರೆ. ಅದು ಎಷ್ಟೋ ಸಾರಿ ಅವ್ರು ಯಾರು ಅವ್ರಿಗೆ ಪರ್ಮಿಷನ್ ಕೊಟ್ಟಿರ್ತಾರ? ಅವರೇ ಹಳ್ಳಿ ಒಳಗೆ ಒಂದು ದಿನದ ಮಟ್ಟಿಗೆ, ಅದು 1-2 ಗಂಟೆ ಮಟ್ಟಿಗೆ ಆಡ್ಕೊಂಡು ಹೋಗ್ತಾರೆ. ಅದನ್ನು ನಾವೇನು ರೆಗ್ಯುಲರೈಸ್ ಮಾಡಿ ಹಾಡಿ ಅಂತ ಪ್ರಚೋದನೆ ಮಾಡ್ತೀವ? ಪರಮೇಶ್ವರ್ ವಿರುದ್ಧ ಬೆಟ್ಟಿಂಗ್ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ಗೆ ತಡೆಯಾಜ್ಞೆ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಕೋರ್ಟ್ ತಡೆ ನೀಡಿದೆ, ಅದಕ್ಕೆ ವ್ಯಾಖ್ಯಾನಿಸಬೇಕಾಗಿಲ್ಲ. ನಾನು ಸಾಮಾನ್ಯವಾಗಿ ಮಾತಾಡಿರುವಂಥದ್ದು ಒಂದು ಮಾತದು, ಅದಕ್ಕೂ ಕೇಸ್ ಹಾಕಿ ಕೋರ್ಟ್ಗೆ ಹೋಗಿದ್ದಾರೆ. ಇದರ ಉದ್ದೇಶ ನೀವೇ ಅರ್ಥ ಮಾಡ್ಕೊಳ್ಬೇಕು ಅಂತ ಗೃಹ ಸಚಿವರು ಹೇಳಿದ್ದಾರೆ. ಯುಗಾದಿ ಸಮಯದಲ್ಲಿ ಕೆಲವು ಆಟಗಳನ್ನ ಆಡ್ತಾರೆ, ಮಂಗಳೂರು ಭಾಗದಲ್ಲಿ ಕೋಳಿ ಅಂಕ ಆಡ್ತಾರೆ, ಅದಕ್ಕೆಲ್ಲ ನಾವು ಪ್ರಚೋದನೆ ನೀಡ್ತೀವಾ? ಹೀಗೆ ನಾನು ಮಾತನಾಡಿದ್ದು ಬೆಟ್ಟಿಂಗಿಗೆ ಪ್ರಚೋದನೆ ಆಗತ್ತಾ? ಹೈಕೋರ್ಟ್ ಕೇಸ್ಗೆ ಸ್ಟೇ ನೀಡಿದೆ, ಇದನ್ನು ನಾನು ಸ್ವಾಗತಿಸ್ತೀನಿ ಅಂತ ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಏನು ಮಾಡ್ಬೇಕು ಅದಕ್ಕೆ? ಅಲ್ಲ, ಏನು ಮಾಡೋಣ? ಸ್ಟೇ ಸಿಕ್ಕಿದೆ ಅಂದರೆ ಸ್ಟೇ ಸಿಕ್ಕಿದೆ ಅಷ್ಟೇ. ಸ್ಟೇ ಸಿಕ್ಕಿದೆ ಅಂದರೆ ಸ್ಟೇ ಸಿಕ್ಕಿದೆ, ಅದಕ್ಕೇನು ವ್ಯಾಖ್ಯಾನ ಮಾಡೋ ಅಂಥದ್ದು ಏನಿದೆ? ಏನಾರ ಇದೆಯಾ? ಏನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಲ್ಲಲ್ಲ, ತಿಳ್ಕೊಳ್ಳೋದು ನಾವು ನೋಡಿ, ನೀವು ಎಲ್ಲ ಅನೇಕ ಜನ ಇದ್ರಿ ಆ ಕಾರ್ಯಕ್ರಮದಲ್ಲಿ. ಒಂದು ಲೈಟರ್ ವೇನಲ್ಲಿ ಮಾಡಿದಂಥ ಮಾತು, ಅದನ್ನು ಈ ರೀತಿ ಎಲ್ಲ ಅದಕ್ಕೆ ಕಾನೂನು ಜೋಡಿಸಿ ಅದಕ್ಕೆ ಬೇರೆ ರೀತಿ ಅರ್ಥೈಸ್ಕೊಂಡು ಕೋರ್ಟಿಗೆ ಹೋಗಿ ನನ್ನ ಮೇಲೆ ಪೆಟಿಷನ್ ಹಾಕೋ ಮಟ್ಟಕ್ಕೆ ಮಾಡ್ತಾರೆ ಅಂದರೆ ಅದನ್ನು ನೀವುಗಳೇ ಅರ್ಥ ಮಾಡ್ಕೋಬೇಕು, ಏನು ಉದ್ದೇಶ ಏನು ಅಂತ. ಆಯಿತಾ? ಒಬ್ಬ ಗೃಹ ಸಚಿವನಾಗಿ ರಾಜ್ಯದಲ್ಲಿ ಜವಾಬ್ದಾರಿಯನ್ನು ಹೊತ್ತು ಮತ್ತು ಕಾನೂನನ್ನು ಅರ್ಥೈಸ್ಕೊಂಡು 40 ವರ್ಷ ರಾಜಕಾರಣ ಮಾಡಿ ನಾನು ವೈಯಕ್ತಿಕವಾಗಿ ಅಂಥ ಒಂದು ಕೆಲಸ ಮಾಡ್ತೇನೆ ಮಾಡೋದಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಒಂದು ಲೈಟರ್ ವೇನಲ್ಲಿ ಹಳ್ಳಿ ಭಾಷೆನಲ್ಲಿ ನಾವು ಮಾತಾಡಿರ್ತೀವಿ, ಎಷ್ಟೋ ವಿಚಾರ ಮಾತಾಡ್ತೀವಿ. ಈಗ ಯುಗಾದಿ ಹಬ್ಬದಲ್ಲಿ ಹಳ್ಳಿಗಳಲ್ಲೆಲ್ಲ ತಾವು ನೋಡಿದ್ದೀರಿ, ಏನದು ಹೆಡ್ಸು ಬೂಟ್ಸು ಅಂತ ಮಾಡ್ತಾರೆ. ಅದು ಎಷ್ಟೋ ಸಾರಿ ಅವ್ರು ಯಾರು ಅವ್ರಿಗೆ ಪರ್ಮಿಷನ್ ಕೊಟ್ಟಿರ್ತಾರ?
ಅವರೇ ಹಳ್ಳಿ ಒಳಗೆ ಒಂದು ದಿನದ ಮಟ್ಟಿಗೆ, ಅದು 1-2 ಗಂಟೆ ಮಟ್ಟಿಗೆ ಆಡ್ಕೊಂಡು ಹೋಗ್ತಾರೆ. ಅದನ್ನು ನಾವೇನು ರೆಗ್ಯುಲರೈಸ್ ಮಾಡಿ ಹಾಡಿ ಅಂತ ಪ್ರಚೋದನೆ ಮಾಡ್ತೀವ? ಪರಮೇಶ್ವರ್ ವಿರುದ್ಧ ಬೆಟ್ಟಿಂಗ್ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ಗೆ ತಡೆಯಾಜ್ಞೆ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಕೋರ್ಟ್ ತಡೆ ನೀಡಿದೆ, ಅದಕ್ಕೆ ವ್ಯಾಖ್ಯಾನಿಸಬೇಕಾಗಿಲ್ಲ. ನಾನು ಸಾಮಾನ್ಯವಾಗಿ ಮಾತಾಡಿರುವಂಥದ್ದು ಒಂದು ಮಾತದು. ಅದಕ್ಕೂ ಕೇಸ್ ಹಾಕಿ ಕೋರ್ಟ್ಗೆ ಹೋಗಿದ್ದಾರೆ. ಇದರ ಉದ್ದೇಶ ನೀವೇ ಅರ್ಥ ಮಾಡ್ಕೊಳ್ಬೇಕು ಅಂತ ಗೃಹ ಸಚಿವರು ಹೇಳಿದ್ದಾರೆ. ಯುಗಾದಿ ಸಮಯದಲ್ಲಿ ಕೆಲವು ಆಟಗಳನ್ನ ಆಡ್ತಾರೆ, ಮಂಗಳೂರು ಭಾಗದಲ್ಲಿ ಕೋಳಿ ಅಂಕ ಆಡ್ತಾರೆ. ಅದಕ್ಕೆಲ್ಲ ನಾವು ಪ್ರಚೋದನೆ ನೀಡ್ತೀವಾ? ಹೀಗೆ ನಾನು ಮಾತನಾಡಿದ್ದು ಬೆಟ್ಟಿಂಗಿಗೆ ಪ್ರಚೋದನೆ ಆಗತ್ತಾ? ಹೈಕೋರ್ಟ್ ಕೇಸ್ಗೆ ಸ್ಟೇ ನೀಡಿದೆ, ಇದನ್ನು ನಾನು ಸ್ವಾಗತಿಸ್ತೀನಿ ಅಂತ ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಏನು ಮಾಡ್ಬೇಕು ಅದಕ್ಕೆ? ಅಲ್ಲ, ಏನು ಮಾಡೋಣ? ಸ್ಟೇ ಸಿಕ್ಕಿದೆ ಅಂದರೆ ಸ್ಟೇ ಸಿಕ್ಕಿದೆ ಅಷ್ಟೇ. ಸ್ಟೇ ಸಿಕ್ಕಿದೆ ಅಂದರೆ ಸ್ಟೇ ಸಿಕ್ಕಿದೆ. ಅದಕ್ಕೇನು ವ್ಯಾಖ್ಯಾನ ಮಾಡೋ ಅಂಥದ್ದು ಏನಿದೆ? ಏನಾರ ಇದೆಯಾ? ಏನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಲ್ಲಲ್ಲ, ತಿಳ್ಕೊಳ್ಳೋದು ನಾವು ನೋಡಿ, ನೀವು ಎಲ್ಲ ಅನೇಕ ಜನ ಇದ್ರಿ ಆ ಕಾರ್ಯಕ್ರಮದಲ್ಲಿ. ಒಂದು ಲೈಟರ್ ವೇನಲ್ಲಿ ಮಾಡಿದಂಥ ಮಾತು, ಅದನ್ನು ಈ ರೀತಿ ಎಲ್ಲ ಅದಕ್ಕೆ ಕಾನೂನು ಜೋಡಿಸಿ ಅದಕ್ಕೆ ಬೇರೆ ರೀತಿ ಅರ್ಥೈಸ್ಕೊಂಡು ಕೋರ್ಟಿಗೆ ಹೋಗಿ ನನ್ನ ಮೇಲೆ ಪೆಟಿಷನ್ ಹಾಕೋ ಮಟ್ಟಕ್ಕೆ ಮಾಡ್ತಾರೆ ಅಂದರೆ ಅದನ್ನು ನೀವುಗಳೇ ಅರ್ಥ ಮಾಡ್ಕೋಬೇಕು, ಏನು ಉದ್ದೇಶ ಏನು ಅಂತ. ಆಯಿತಾ? ಒಬ್ಬ ಗೃಹ ಸಚಿವನಾಗಿ ರಾಜ್ಯದಲ್ಲಿ ಜವಾಬ್ದಾರಿಯನ್ನು ಹೊತ್ತು ಮತ್ತು ಕಾನೂನನ್ನು ಅರ್ಥೈಸ್ಕೊಂಡು 40 ವರ್ಷ ರಾಜಕಾರಣ ಮಾಡಿ ನಾನು ವೈಯಕ್ತಿಕವಾಗಿ ಅಂಥ ಒಂದು ಕೆಲಸ ಮಾಡ್ತೇನೆ ಮಾಡೋದಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಒಂದು ಲೈಟರ್ ವೇನಲ್ಲಿ ಹಳ್ಳಿ ಭಾಷೆನಲ್ಲಿ ನಾವು ಮಾತಾಡಿರ್ತೀವಿ, ಎಷ್ಟೋ ವಿಚಾರ ಮಾತಾಡ್ತೀವಿ. ಈಗ ಯುಗಾದಿ ಹಬ್ಬದಲ್ಲಿ ಹಳ್ಳಿಗಳಲ್ಲೆಲ್ಲ ತಾವು ನೋಡಿದ್ದೀರಿ, ಏನದು ಹೆಡ್ಸು ಬೂಟ್ಸು ಅಂತ ಮಾಡ್ತಾರೆ. ಅದು ಎಷ್ಟೋ ಸಾರಿ ಅವ್ರು ಯಾರು ಅವ್ರಿಗೆ ಪರ್ಮಿಷನ್ ಕೊಟ್ಟಿರ್ತಾರ? ಅವರೇ ಹಳ್ಳಿ ಒಳಗೆ ಒಂದು ದಿನದ ಮಟ್ಟಿಗೆ, ಅದು 1-2 ಗಂಟೆ ಮಟ್ಟಿಗೆ ಆಡ್ಕೊಂಡು ಹೋಗ್ತಾರೆ. ಅದನ್ನು ನಾವೇನು ರೆಗ್ಯುಲರೈಸ್ ಮಾಡಿ ಹಾಡಿ ಅಂತ ಪ್ರಚೋದನೆ ಮಾಡ್ತೀವ? ಪರಮೇಶ್ವರ್ ವಿರುದ್ಧ ಬೆಟ್ಟಿಂಗ್ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ಗೆ ತಡೆಯಾಜ್ಞೆ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಕೋರ್ಟ್ ತಡೆ ನೀಡಿದೆ, ಅದಕ್ಕೆ ವ್ಯಾಖ್ಯಾನಿಸಬೇಕಾಗಿಲ್ಲ. ನಾನು ಸಾಮಾನ್ಯವಾಗಿ ಮಾತಾಡಿರುವಂಥದ್ದು ಒಂದು ಮಾತದು. ಅದಕ್ಕೂ ಕೇಸ್ ಹಾಕಿ ಕೋರ್ಟ್ಗೆ ಹೋಗಿದ್ದಾರೆ. ಇದರ ಉದ್ದೇಶ ನೀವೇ ಅರ್ಥ ಮಾಡ್ಕೊಳ್ಬೇಕು ಅಂತ ಗೃಹ ಸಚಿವರು ಹೇಳಿದ್ದಾರೆ. ಯುಗಾದಿ ಸಮಯದಲ್ಲಿ ಕೆಲವು ಆಟಗಳನ್ನ ಆಡ್ತಾರೆ, ಮಂಗಳೂರು ಭಾಗದಲ್ಲಿ ಕೋಳಿ ಅಂಕ ಆಡ್ತಾರೆ. ಅದಕ್ಕೆಲ್ಲ ನಾವು ಪ್ರಚೋದನೆ ನೀಡ್ತೀವಾ? ಹೀಗೆ ನಾನು ಮಾತನಾಡಿದ್ದು ಬೆಟ್ಟಿಂಗಿಗೆ ಪ್ರಚೋದನೆ ಆಗತ್ತಾ? ಹೈಕೋರ್ಟ್ ಕೇಸ್ಗೆ ಸ್ಟೇ ನೀಡಿದೆ, ಇದನ್ನು ನಾನು ಸ್ವಾಗತಿಸ್ತೀನಿ ಅಂತ ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಏನು ಮಾಡ್ಬೇಕು ಅದಕ್ಕೆ? ಅಲ್ಲ, ಏನು ಮಾಡೋಣ? ಸ್ಟೇ ಸಿಕ್ಕಿದೆ ಅಂದರೆ ಸ್ಟೇ ಸಿಕ್ಕಿದೆ ಅಷ್ಟೇ. ಸ್ಟೇ ಸಿಕ್ಕಿದೆ ಅಂದರೆ ಸ್ಟೇ ಸಿಕ್ಕಿದೆ. ಅದಕ್ಕೇನು ವ್ಯಾಖ್ಯಾನ ಮಾಡೋ ಅಂಥದ್ದು ಏನಿದೆ? ಏನಾರ ಇದೆಯಾ? ಏನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಲ್ಲಲ್ಲ, ತಿಳ್ಕೊಳ್ಳೋದು ನಾವು ನೋಡಿ, ನೀವು ಎಲ್ಲ ಅನೇಕ ಜನ ಇದ್ರಿ ಆ ಕಾರ್ಯಕ್ರಮದಲ್ಲಿ. ಒಂದು ಲೈಟರ್ ವೇನಲ್ಲಿ ಮಾಡಿದಂಥ ಮಾತು, ಅದನ್ನು ಈ ರೀತಿ ಎಲ್ಲ ಅದಕ್ಕೆ ಕಾನೂನು ಜೋಡಿಸಿ ಅದಕ್ಕೆ ಬೇರೆ ರೀತಿ ಅರ್ಥೈಸ್ಕೊಂಡು ಕೋರ್ಟಿಗೆ ಹೋಗಿ ನನ್ನ ಮೇಲೆ ಪೆಟಿಷನ್ ಹಾಕೋ ಮಟ್ಟಕ್ಕೆ ಮಾಡ್ತಾರೆ ಅಂದರೆ ಅದನ್ನು ನೀವುಗಳೇ ಅರ್ಥ ಮಾಡ್ಕೋಬೇಕು, ಏನು ಉದ್ದೇಶ ಏನು ಅಂತ. ಆಯಿತಾ? ಒಬ್ಬ ಗೃಹ ಸಚಿವನಾಗಿ ರಾಜ್ಯದಲ್ಲಿ ಜವಾಬ್ದಾರಿಯನ್ನು ಹೊತ್ತು ಮತ್ತು ಕಾನೂನನ್ನು ಅರ್ಥೈಸ್ಕೊಂಡು 40 ವರ್ಷ ರಾಜಕಾರಣ ಮಾಡಿ ನಾನು ವೈಯಕ್ತಿಕವಾಗಿ ಅಂಥ ಒಂದು ಕೆಲಸ ಮಾಡ್ತೇನೆ ಮಾಡೋದಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಒಂದು ಲೈಟರ್ ವೇನಲ್ಲಿ ಹಳ್ಳಿ ಭಾಷೆನಲ್ಲಿ ನಾವು ಮಾತಾಡಿರ್ತೀವಿ, ಎಷ್ಟೋ ವಿಚಾರ ಮಾತಾಡ್ತೀವಿ. ಈಗ ಯುಗಾದಿ ಹಬ್ಬದಲ್ಲಿ
ಹಳ್ಳಿಗಳಲ್ಲೆಲ್ಲ ತಾವು ನೋಡಿದ್ದೀರಿ, ಏನದು ಹೆಡ್ಸು ಬೂಟ್ಸು ಅಂತ ಮಾಡ್ತಾರೆ. ಅದು ಎಷ್ಟೋ ಸಾರಿ ಅವ್ರು ಯಾರು ಅವ್ರಿಗೆ ಪರ್ಮಿಷನ್ ಕೊಟ್ಟಿರ್ತಾರ? ಅವರೇ ಹಳ್ಳಿ ಒಳಗೆ ಒಂದು ದಿನದ ಮಟ್ಟಿಗೆ, ಅದು 1-2 ಗಂಟೆ ಮಟ್ಟಿಗೆ ಆಡ್ಕೊಂಡು ಹೋಗ್ತಾರೆ. ಅದನ್ನು ನಾವೇನು ರೆಗ್ಯುಲರ್